ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗಣೇಶ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ಎಲ್ಲರ ಮನೆಯಲ್ಲೂ ಗಣೇಶ ಒಳ್ಳೇದು ಮಾಡಲಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ನಿನ್ನೆ ಗೌರಿ ಹಬ್ಬ ಆಗಿತ್ತು, ಇವತ್ತು ಗಣೇಶ ಹಬ್ಬ ಆಗಿದೆ. ನಾನು ರೆಡಿಯಾಗಿದ್ದೀನಿ. ಅಮ್ಮನೇ ಹಬ್ಬಕ್ಕೆ ಅಂತ ಡ್ರೆಸ್ಸಲ್ಲಿ ಅವರೇ ತಂದಿದ್ರು. ನೆನ್ನೆನೂ ಅಷ್ಟೇ ಗೌರಿ ಹಬ್ಬಕ್ಕೆ ಅವರೇ ಕೊಟ್ಟರು, ಗಣೇಶ ಹಬ್ಬಕ್ಕೂ ಅವರೇ ಕೊಟ್ಟರು. ಸೊ ಅದನ್ನೇ ವೇರ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಮದುವೆಗಿನ ಮುಂಚೆ ಈ ಥರ ರೆಡಿ ಆಗ್ತಾಯಿದ್ದಿದ್ದು. ನಾನು ಎಷ್ಟೊಂದು ದಿವಸ ಆಗಿತ್ತು ಈ ಥರ ರೆಡಿಯಾಗಿ. ಆ್ಯಂಡ್ ನಾನು ಮದುವೆ ಟೈಮಲ್ಲಿ ಮೋಸ್ಟ್ಲಿ ನಾನು ಹಾಕಿದ್ದು ಬೈತಲ್ಲ ಬಿಟ್ಟು ಎಲ್ಲನೂ ಹಾಕೇ ಇರಲಿಲ್ಲ. ಮದುವೆಗಿನ ಮುಂಚೆ ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದ್ದೆ. ನನ್ನ ಎಲ್ಲ ಹಬ್ಬಕ್ಕೂ ರೆಡಿ ಆಗ್ತಾಯಿದ್ದೆ. ಆಮೇಲೆ ಅದೇನೋ ಸ್ವಲ್ಪ ರೆಡಿ ಆಗ್ತಾ ಇರಲಿಲ್ಲ. ಬಿಟ್ಬಿಟ್ಟೆ ಕೆಲಸ ಮನೆಯಲ್ಲಿ ಅದು ಇದು ಅಂತ ಅಂದ್ಕೊಂಡು. ಸೊ ಹಂಗಾಗಿ ಇವತ್ತೇ ರೆಡಿಯಾಗಿರೋ. ಅಮ್ಮ ಕೊಡಿಸಿದ್ದು ಡ್ರೆಸ್ ಕೂಡ ತುಂಬ ಚೆನ್ನಾಗಿತ್ತು. ಲೆಹೆಂಗಾ ತೊಗೊಂಡು ಬಂದಿದ್ದಾರೆ. ಸಿಂಪಲ್ಲಾಗಿದೆ. ಇದು ಇಯರಿಂಗ್ಸು, ಜುಮ್ಕ ಹಾಕ್ಕೊಂಡಿದ್ದೀನಿ. ಮತ್ತು ಜುಮ್ಕದೇ ಮ್ಯಾಚಿಂಗ್ ನೆಕ್ಲೆಸ್ಸು, ಅದ್ರದ್ದು ಮ್ಯಾಚಿಂಗು ಬೈತಲೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ಮತ್ತು ಇದು ನಿನ್ನೆ ಅಮ್ಮ ಗೌರಿ ಹಬ್ಬಕ್ಕೆ ನನಗೆ ಬಾಗಿನ ಅದರಲ್ಲಿ ಇದನ್ನು ಚೈನ್ ಸಮೇತ ಕೊಟ್ಟಿದ್ದು. ಚೆನ್ನಾಗಿದೆ. ಅದನ್ನು ಹೊಸ ಬ್ಲೌಸ್ ಕೂಡ ಡಿಸೈನ್ ಈ ಥರ ಮಾಡಿಸಿದ್ದಾರೆ. ಇದು ಬೆಳಗ್ಗೆ ಗಣೇಶನ ಮನೆಗೆ ತೊಗೊಂಡು ಬಂದಿದ್ದು. ಬೆಳಗ್ಗೆ ಗೌರಿ ಗಣೇಶನ ನನ್ನ ತಮ್ಮನೇ ಇಟ್ಕೊಂಡಿದ್ದಾನೆ. ಗೌರಿ ಗಣೇಶನ ಅಮ್ಮ ಇನ್ನು ಪೂಜೆ ಮಾಡಿಲ್ಲ. ಸೊ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನನ್ನ ತಮ್ಮನೇ ಇಟ್ಕೊಳ್ತಾನೆ. ವರ್ಷನೂ ಅವನೇ ತೊಗೊಂಬರೋದು ಗಣೇಶನ ಮನೆಯೊಳಗಡೆ. ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಹಂಗಾಗಿ ನಾನೇನು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಾಗಿರಲಿಲ್ಲ. ಅಲ್ಲಂದಿದ್ರೆ ನಾನು ಸ್ವಲ್ಪ ಗೌರಿ ಇನ್ನೇನಾದರೂ ಇಟ್ಕೊಳ್ತಾ ಇದ್ದೆ. ನನ್ನ ಮಗ ಇದ್ದ, ನನ್ನ ಮಗನಿಗೆ ಇಟ್ಕೋ ಗೌರಿನ ಅಂತ ಹೇಳ್ತಾ ಇದ್ದೆ. ಬಟ್ ಅವ್ನು ಯಾಕೋ ಇಟ್ಕೊಂಡಿಲ್ಲ, ಇಲ್ಲ ಬೇಡ ಅಂತಿದ್ದ. ಮತ್ತು ಅವ್ರ ಮಾಮನ ಜೊತೆ ಆಟಾಡ್ತಾ ಇದ್ದ. ಅವ್ನು ಹಂಗೇನೆ ಗೌರಿ ಏನೇನೋ ಕೇಳ್ತಾ ಇದ್ದ, ಹಂಗೆ ಹಿಂಗೆ ಅಂತ ಇಬ್ಬರು ಮಾತಾಡ್ಕೊಂಡು ನಗ್ತಾಯಿದ್ರು. ಆಮೇಲೆ ಅವನ ಕಾಲ ಹತ್ರ ಎಲ್ಲ ಹೋಗಿ ಇಟ್ಕೊಂಡು ಆಟಾಡೋದು ಮಾಡೋದು ಎಲ್ಲ ಮಾಡ್ತಾಯಿದ್ದ. ಅವ್ನಿಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು. ಮತ್ತು ಅಮ್ಮ ಪೂಜೆ ಕೂಡ ಮಾಡಿಬಿಟ್ಟು ಒಳಗಡೆ ಗಣೇಶನ ಗೌರಿನ ಮನೆ ತುಂಬಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ.
ಅಕ್ಷತೆ ಸಾಲ ಹತ್ರ ಕಾಲ್ ಜಾಗ ಚಾಮಿಕೆ ಸರ್ಲೆ ಪದೇ ಪದೇ ಅಯ್ಯೋ ಅಯ್ಯೋ ನೀನು ಹೊರಟೋಗು ಅಲ್ಲಿ ಅಡ್ಡ ಬರಬೇಡ ಅದಕ್ಕ ಸೈಡಿಗೆ ಬಾ ಈ ಕಡೆ ಇಲ್ಲಿದೆಲ್ಲ ಫಸ್ಟೇ ನೋಡ್ಕೊಬೇಕಾರೆ ದಿನಗಳು ಗೊತ್ತಲ್ಲ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ಮಾತ್ರ ಹಾಂ ಒಂದಿನ ಮುಂಚೆ ಯೋಚನೆ ಮಾಡ್ಬೇಕಲ್ಲ ನೀನು ಸ್ವಲ್ಪ ಇವತ್ತು ಒಂದಿನ ಹಬ್ಬದ ದಿನ ಏನಾಗಿರೋದು ಇನ್ನೊಂದು ಮನೆ ಬಿಟ್ಟಿರೋದ ಹಾಕಿ ಏಯ್ ಬಾಬಾ ಇಲ್ಲೇ ಅಮ್ಮ ಅದನ್ನ ಚಿಂತೆ ರೇ ಮಾಮ ಪುಟ ಅಣ್ಣ ಬಾಯಿಲೆ ಬೇಗ ಚಾಲು ಮಾಡ್ಕೊಳ್ತೀನಿ ಎಲ್ಲಿ ಬಾರ್ದ್ರಮ್ಮ ಹಾಯ್ ಪೂಜೆ ಕೂಡ ಎಲ್ಲ ಬೆಳಗ್ಗೆನೇ ಆಯಿತು. ಬೆಳಗ್ಗೆನೇ ಅಮ್ಮ ಪೂಜೆ ಎಲ್ಲ ಮಾಡಿದರು, ಗಣೇಶನ ಕೂರಿಸಿದ್ದಾರೆ, ಅದ್ರದ್ದು ಪೂಜೆ ಎಲ್ಲ ಆಗಿದೆ. ಮತ್ತು ಇಲ್ಲೇ ಪಕ್ಕದ ರೋಡಲ್ಲಿ ಸಮೇತ ಗಣೇಶನ ಕೂರಿಸಿದಾರಲ್ಲ, ಸೊ ಹಂಗಾಗಿ ಅದು ಸ್ವಲ್ಪ ಸೌಂಡು ಜಾಸ್ತಿ ಬರ್ತಾಯಿದೆ. ಮತ್ತು ಅಡುಗೆ ಕೂಡ ಅಮ್ಮ ಮಾಡ್ತಾ ಇದ್ದಾರೆ. ನಾನು ಇವಾಗ ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಏನಾಗುತ್ತೋ ಅದನ್ನು ಮಾಡ್ತೀನಿ. ಒಬ್ಬಟ್ಟು ಮಾಡ್ತಿದ್ದಾರೆ, ಮತ್ತು ಗಣೇಶನಿಗೆ ಕಡುಬು, ಸಿಹಿ ಕಡುಬು, ಖಾರ ಕಡುಬು ಅವೆಲ್ಲ ಮಾಡ್ತಿದ್ದಾರೆ. ಅದು ಕೂಡ ಹೇಗೆ ಏನೇನು ಮಾಡ್ತಾರೆ ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟ ಆದರೆ ಮರಿದಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಆಮೇಲೆ ಸೈಡ್ಗೆ ಹಾಂ ಎತ್ಕೊಡ್ಲಾ? ತಟ್ಟೆ ಸಮೇತ ಹೇಳ್ತಾನ? ತಟ್ಟೆ ಇಲ್ಲ, ಹಿಂಗೆ ಮಕ್ಕ ಈ ಕಡೆ ಕೇಳಿ ಎಲ್ಲಿ